ಮಾರ್ಚ್ 11ನೇ ತಾರೀಕು ರಿಸಲ್ಟ್ ಗೊತ್ತಾಯ್ತು. ಈಗ ನಮ್ಮ ಸ್ಟೂಡೆಂಟೇ ಒಬ್ರು ಸಿಸ್ಯಾಟ್ ನಲ್ಲಿ 72 ಬೀಳುತ್ತೆ ಅನ್ಕೊಂಡಿದ್ರು, ಅವ್ರಿಗೆ ಸಿಸ್ಯಾಟ್ ನಲ್ಲಿ 67ವರೆ ಬಂದಿದೆ. ಎಕ್ಸಾಮ್ ಏನ್ ಬರೀತೀರಿ, ಎಕ್ಸಾಮ್ ಬರೆಯೋ ದಿನ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಈ ರಿಸಲ್ಟ್ಗಳು ಬರುತ್ತಲ್ಲ ಈ ದಿನಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಬಹಳ ಜನ ಇವನ್ನ ಅಲಕ್ಷ್ಯ ಮಾಡ್ತಾರೆ, ಅವ್ರೊಳಗಡೆ ಉತ್ಸಾಹ ಉಳಿಯಲ್ಲ, ಯಾಕಂದ್ರೆ ಅವ್ರ ಸೀರಿಯಸ್ನೆಸ್ ಇರಲ್ಲ. ಈ ತರ ನೀವು UPSC ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಒಳಗಡೆ ಮೊದಲನೇದು ಇದು ತುಂಬಾ ಸ್ಟ್ರಾಂಗ್ ಇರಬೇಕು. ನಾನು ಯಾಕೆ ಆಗಬೇಕು ಅಂತ ಹೇಳಿ ಅವ್ರ ತಂದೆಗೋಸ್ಕರ ಮಾಡ್ತಾ ಇದಾರೆ. ಆ ಸ್ಟೂಡೆಂಟ್ ತುಂಬಾ ಚೆನ್ನಾಗಿ ಸ್ಕೋರ್ ಕೂಡ ಮಾಡ್ತಾ ಇದಾರೆ, ಈ ವರ್ಷ ಪಾಸ್ ಆಗ್ತಾರೆ. ಅವರು ಒಂದು ಎಕ್ಸಾಮಲ್ ಕೂಡ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ ಪಾಸ್ ಆಗಿದ್ದಾರೆ. ಬಟ್ ನಾನು ಈಗ ಹೇಳ್ತಾ ಇಲ್ಲ, ಅವ್ರು ಪೂರ್ತಿ ಫೈನಲ್ ರಿಸಲ್ಟ್ ಬರಲಿ ಅವಾಗ ಹೇಳ್ತೀನಿ ಅವ್ರು ಯಾರಂತ. ಇನ್ನು ಕೆಲವೊಬ್ಬರಿಗೆ ಲವ್ ಬ್ರೇಕಪ್ ಆಗಿರುತ್ತೆ, ಅಥವಾ ಫ್ರೆಂಡ್ಶಿಪ್ ಅಲ್ಲಿ ಯಾರಾದ್ರೂ ಮೋಸ ಮಾಡಿರ್ತಾರೆ. ಸೊ ಇವರು ಕೂಡ ಯಶಸ್ವಿ ಆಗ್ತಾರೆ. ಯಾಕಂದ್ರೆ ಅದು ಒಂದು ಕಾರಣ ಇರುತ್ತೆ, ಜೆನ್ಯೂನ್ ರೀಸನ್ ಇರಬೇಕು ಒಳಗಡೆ, ನಾನು ಯಾಕೆ ಮಾಡಬೇಕು. ಅದಿರ್ಲಿಲ್ಲ ಅನ್ಕೊಡ್ರಿ ಏನೂ ಮಾಡೋಕ್ಕಾಗಲ್ಲ, ನಾರ್ಮಲ್ ಲೈಫ್ ಆಗಿಬಿಡುತ್ತೆ ನಿಮ್ಗೆ. ಅದು ಯಾಕೆ ಬರುತ್ತೆ ಅಂದ್ರೆ ನಮ್ಮನ್ನ ಟೀಕೆ ಮಾಡೋರಿಂದ ಬರುತ್ತೆ. ನಿಮ್ಮನ್ನ ಅವಮಾನ ಮಾಡೋರು ಇರಬೇಕು, ನಿಮ್ಮನ್ನ ಟೀಕೆ ಮಾಡೋರು ಇರಬೇಕು. ಅವಾಗ ಮಾತ್ರ ಏನಾಗಿದ್ದೀರಿ ಅಂತ ಅರ್ಥ, ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ ಅಂತ. ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಈ ಕಡೆ ಇಷ್ಟು ಸ್ಕೋರ್ ಮಾಡ್ತಾರೆ ಅಂದ್ರೆ ಥಿಂಕ್ ಮಾಡಿ. ಆಲ್ ಇಂಡಿಯಾ ರ್ಯಾಂಕ್ 9 ಬಂದಿದ್ರು ಅವರು, ಬ್ರೇಕಪ್ ಆಗಿತ್ತು ಅವ್ರದ್ದು. ಹುಡುಗಿ ಬುದ್ಧಿ ಕಲ್ಸೋಕೋಸ್ಕರ ಆಲ್ ಇಂಡಿಯಾ ರ್ಯಾಂಕ್ 3ನೇ ನಂಬರ್ ಬಂದ್ರು ಅವ್ರು. ಯಾಕೆ ಆ ಒಂದು ಹಠ ಇತ್ತದು, ನಾನಂದ್ರೆ ಯಾರು ತೋರಿಸ್ಬೇಕು, ಅದಿರ್ಬೇಕು ನಿಮ್ ಒಳಗಡೆ. ಮತ್ತೆ ಇನ್ನೂ ಒಂದು, ಬಹಳ ಜನರಿಗೆ ಯಾರಿಗೆ ರೋಲ್ ಮಾಡೆಲ್ಗಳು ಇರಲ್ಲ ಇವ್ರು ಯಶಸ್ವಿ ಆಗಲ್ಲ, ನೆನ್ಪಿಟ್ಕೊಳ್ರಿ. ನಿಮಗಂತ ಒಬ್ರು ರೋಲ್ ಮಾಡೆಲ್ಗಳು ಇರಬೇಕು. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು, ಯಾರು ವಿರಾಟ್ ಕೊಹ್ಲಿ ಅವ್ರ ಅಭಿಮಾನಿಗಳಿದ್ದಾರೆ, ಯಾರು ಹಾರ್ದಿಕ್ ಪಾಂಡ್ಯ ಅವ್ರ ಅಭಿಮಾನಿಗಳಿದ್ದಾರೆ, ಮತ್ತೆ ಯಾರು ಯಶ್ ಅವ್ರ ಅಭಿಮಾನಿಗಳಿದ್ದಾರೆ, ಇವರೆಲ್ಲರೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. UPSC ನಿನ್ನೆ ಮಾರ್ಕ್ಸ್ ಕಾರ್ಡ್ ಬಂದಿದೆ. UPSC ಜರ್ನಿನಲ್ಲಿ 2 ದಿನ ತುಂಬಾ ಮುಖ್ಯ. ಒಂದು, ರಿಸಲ್ಟ್ ಬರೋ ದಿನ. ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ, ಈಗ ನೀವು ಮೇ 24ನೇ ತಾರೀಕು ಪರೀಕ್ಷೆ ಬರೆದ್ರಿ ಅಂತ ಅಂದ್ರೆ ಒಂದು 20 ದಿನ ಬಿಟ್ಟು, ಅಂದ್ರೆ ಉದಾಹರಣೆಗೆ ಜೂನ್ 14 ಅಥವಾ 15ನೇ ತಾರೀಕು ಫಸ್ಟ್ ಪ್ರಿಲಿಮ್ಸ್ ರಿಸಲ್ಟ್ ಬರುತ್ತೆ, ಪಾಸ್ ಯಾರ್ಯಾರಾಗಿದ್ದಾರೆ ಅಂತ ಹೇಳಿ. ಅಲ್ಲಿ ಕೆಲವೊಬ್ರು ಏನ್ ಮಾಡ್ಕೊಳ್ತಾರೆ, ಇದು ಎಕ್ಸಾಮ್ ಮುಗಿದ ತಕ್ಷಣ ಕೀ ಆನ್ಸರ್ ಚೆಕ್ ಮಾಡ್ಕೊಳ್ತಾರೆ. ಕೀ ಆನ್ಸರ್ ಚೆಕ್ ಮಾಡ್ಕೊಂಡ ತಕ್ಷಣ ಅವ್ರು ಅನ್ಕೊಳ್ತಾರೆ ನನಗೆ ಇಷ್ಟಿಷ್ಟು ಅಂಕಗಳು ಬೀಳುತ್ತೆ ಅಂತ. ಅದೇ ಭ್ರಮೆಯಲ್ಲಿ ಇರ್ತಾರ ಅವ್ರು, ನಾನು ಚೆನ್ನಾಗಿ ಬರ್ದಿದ್ದೀನಿ ಅಂತ ಹೇಳಿ. ಬಟ್ ಆಕ್ಚುಲಿ ರಿಸಲ್ಟ್ ಅವಾಗ ಸಿಗಲ್ಲ ನಿಮಗೆ. ಯಾವಾಗ ರಿಸಲ್ಟ್ ಅಕಸ್ಮಾತ್ ಫೇಲ್ ಆಗಿದ್ರೆ ರಿಸಲ್ಟ್ ಯಾವಾಗ ಸಿಗುತ್ತೆ ಅಂದ್ರೆ ನೆಕ್ಸ್ಟ್ ವರ್ಷ. ಈಗ ಉದಾಹರಣೆಗೆ ಈಗ ಮಾರ್ಚ್ 11ನೇ ತಾರೀಕು ರಿಸಲ್ಟ್ ಗೊತ್ತಾಯ್ತು. ಈಗ ನಮ್ಮ ಸ್ಟೂಡೆಂಟೇ ಒಬ್ರು ಸಿಸ್ಯಾಟ್ ನಲ್ಲಿ 72 ಬೀಳುತ್ತೆ ಅನ್ಕೊಂಡಿದ್ರು, ಅವ್ರಿಗೆ ಸಿಸ್ಯಾಟ್ ನಲ್ಲಿ 67ವರೆ ಬಂದಿದೆ. ಅರ್ಥ ಆಯ್ತಾ? ಸೊ ಈ 2 ದಿನಗಳು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಏನ್ ಬರೀತೀರಿ, ಎಕ್ಸಾಮ್ ಬರೆಯೋ ದಿನ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಈ ರಿಸಲ್ಟ್ಗಳು ಬರುತ್ತಲ್ಲ ಈ ದಿನಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಬಹಳ ಜನ ಇವನ್ನ ಅಲಕ್ಷ್ಯ ಮಾಡ್ತಾರೆ, ಅವ್ರೊಳಗಡೆ ಉತ್ಸಾಹ ಉಳಿಯಲ್ಲ, ಯಾಕಂದ್ರೆ ಅವ್ರ ಸೀರಿಯಸ್ನೆಸ್ ಇರಲ್ಲ ಈ ತರ. ಓಕೆ, ಸೊ ಇನ್ನೊಂದು ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ, ನೀವು UPSC ಮಾಡ್ಬೇಕು ಅಂತ ಅಂದ್ರೆ ನಿಮ್ ಒಳಗಡೆ ಮೊದಲನೇದು ಇದು ತುಂಬಾ ಸ್ಟ್ರಾಂಗ್ ಇರಬೇಕು, ನಾನು ಯಾಕೆ ಆಗಬೇಕು ಅಂತ ಹೇಳಿ. ಅದು ನಿಮ್ಮ ತಂದೆ ತಾಯಿಗೋಸ್ಕರ. ಕೆಲವೊಬ್ರು ತಂದೆ ತಾಯಿಗೋಸ್ಕರ ಮಾಡ್ತಾರೆ, ಅವರಲ್ಲೂ ಕೂಡ ನಾನು ತಂದೆ ತಾಯಿಗೆ ಏನೋ ಮಾಡ್ಬೇಕು ಅನ್ನೋ ಕೆಲವೊಬ್ರು ತುಂಬಾ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ. ಈ ವರ್ಷ ಒಬ್ರು ಸ್ಟೂಡೆಂಟ್ ಇದ್ದಾರೆ ನಮ್ಮಲ್ಲಿ, ಅವ್ರ ತಂದೆ ಮತ್ತು ಅವ್ರು ಹೋದ ವರ್ಷ ಬಂದಿದ್ರು ಏಪ್ರಿಲ್ ಅಲ್ಲಿ ನನಗೆ ಮೀಟ್ ಆಗೋಕೆ. ಅವ್ರ ತಂದೆಗೋಸ್ಕರ ಮಾಡ್ತಾ ಇದಾರೆ. ಆ ಸ್ಟೂಡೆಂಟ್ ತುಂಬಾ ಚೆನ್ನಾಗಿ ಸ್ಕೋರ್ ಕೂಡ ಮಾಡ್ತಾ ಇದಾರೆ, ಈ ವರ್ಷ ಪಾಸ್ ಆಗ್ತಾರೆ. ಅವರು ಒಂದು ಎಕ್ಸಾಮಲ್ ಕೂಡ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ ಪಾಸ್ ಆಗಿದ್ದಾರೆ. ಬಟ್ ನಾನು ಈಗ ಹೇಳ್ತಾ ಇಲ್ಲ, ಅವ್ರು ಪೂರ್ತಿ ಫೈನಲ್ ರಿಸಲ್ಟ್ ಬರಲಿ ಅವಾಗ ಹೇಳ್ತೀನಿ ಅವ್ರು ಯಾರಂತ. ಓಕೆ, ಇದು ಒಂದು. ಇನ್ನು ಕೆಲವೊಬ್ಬರಿಗೆ ಲವ್ ಬ್ರೇಕಪ್ ಆಗಿರುತ್ತೆ, ಅಥವಾ ಫ್ರೆಂಡ್ಶಿಪ್ ಅಲ್ಲಿ ಯಾರಾದ್ರೂ ಮೋಸ ಮಾಡಿರ್ತಾರೆ. ಸೊ ಇವರು ಕೂಡ ಯಶಸ್ವಿ ಆಗ್ತಾರೆ. ಯಾಕಂದ್ರೆ ಅದು ಒಂದು ಕಾರಣ ಇರುತ್ತೆ, ಜೆನ್ಯೂನ್ ರೀಸನ್ ಇರಬೇಕು ಒಳಗಡೆ, ನಾನು ಯಾಕೆ ಮಾಡ್ಬೇಕು. ಅದಿರ್ಲಿಲ್ಲ ಅನ್ಕೊಡ್ರಿ ಏನೂ ಮಾಡೋಕ್ಕಾಗಲ್ಲ, ನಾರ್ಮಲ್ ಲೈಫ್ ಆಗಿಬಿಡುತ್ತೆ ನಿಮ್ಗೆ. ಇನ್ನೊಂದು, ಈ ಸಮಾಜದಲ್ಲಿ ಅನ್ಯಾಯ ನಡೀತಾ ಇರತ್ತಲ್ಲ, ಸೊ ಅನ್ಯಾಯವನ್ನ ಎದುರಿಸೋಕಾದ್ರೂ ನಾನು ಮಾಡ್ಬೇಕು ಅನ್ನುವಂತ ಉತ್ಸಾಹ ಇರಬೇಕು. ಈ ಮೂರಲ್ಲಿ ಯಾವ್ದಾದ್ರು ಒಂದ್ ಇದ್ದಾಗ ನೀವು ಯಶಸ್ವಿ ಆಗ್ತೀರಿ. ಅದ್ ರೀಸನ್ ಇರ್ಲಿಲ್ಲ ಅನ್ಕೊಟ್ಟು ನಾವು ಸರಿಯಾಗಿ ವರ್ಕ್ ಮಾಡಲ್ಲ. ಒಂದ್ ಏನಾದ್ರೂ ಕಾರಣ, ನಿಮ್ಗೆ ಯಾರಾದ್ರೂ ಟೀಕೆ ಮಾಡಿರ್ಬೇಕು, ನಿಮ್ ಮನೆಗೆ ಯಾರಾದ್ರೂ ಸಂಬಂಧಿಕರು ಬಂದಾಗ ಕೇಳಿರ್ಬೇಕು ನಿಮ್ಮನ್ನ, ಏನ್ ಮಾಡ್ತಾ ಇದಾರೆ ನಿಮ್ಮ ಮಗಳು. ನಿಮಗೂ ಹಾಗೆ ಏನಾದ್ರೂ ಯಾರಾದ್ರೂ ಹಿಂದೆ ಅವಮಾನ ಮಾಡಿರ್ತಾರಲ್ಲ, ಅದ್ ನೆನಪಿರ್ಬೇಕು. ಇವತ್ತು ನಾನು ಇಲ್ಲಿ ಯಾಕೆ ಇಷ್ಟು ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದೀವಿ ಅಂದ್ರೆ, ನೆಗೆಟಿವ್ ಕಮೆಂಟ್ಸ್ ನಮಗೆ ಬರ್ತಾ ಇರುತ್ತೆ ಆಗಾಗ ಯೂಟ್ಯೂಬ್ ಅಲ್ಲಿ. ಏನ್ ಮಾಡ್ತಾರೆ ಅಂದ್ರೆ ಸ್ಟೂಡೆಂಟ್ಸ್ ಹೊಸ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ ಬಂದು ಕಮೆಂಟ್ ಮಾಡ್ತಾರೆ, ನಾರ್ಮಲ್ ಅಕೌಂಟ್ ಇಂದ ಅಲ್ಲ. ಯಾಕಂದ್ರೆ ಅವ್ರ ಹೆಸರು ಗೊತ್ತಾಗತ್ತೆ ನಮಗೆ ಅವ್ರು ಯಾರಿದಾರೆ ಅಂತ ಹೇಳಿ. ಹೊಸ ಅಕೌಂಟ್ ನಮಗೋಸ್ಕರ, ನಮ್ಮ ಚಾನೆಲ್ ನಲ್ಲಿ ಕಮೆಂಟ್ ಮಾಡೋಕೋಸ್ಕರ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಕಮೆಂಟ್ ಮಾಡೋರಿದ್ದಾರೆ. ಇವತ್ತು ಬೆಳಗ್ಗೆನೆ ಒಂದ್ ಬಂದಿತ್ತು. ಓಕೆ, ಆ ತರ ಬಹಳ ಜನ ಇರ್ತಾರೆ. ಸೊ ನಿಮಗ್ ಈಗ ನೋಡಿ, ನನಗೆ ನಿಜವಾಗ್ಲೂ ಇಲ್ಲಿ ಬಂದು ಟೀಚ್ ಮಾಡೋಕೆ ಇನ್ನೂ ಚೆನ್ನಾಗಿ ನೋಡ್ರಿ. ಇನ್ನೂ ಒಂದ್ ನಿಮ್ಗೆ ಹೇಳ್ತೀನಿ,
ನಾವ್ 2023 ಏನ್ ಆರಂಭ ಮಾಡಿದೀವಿ ಅದೇ ಮಾಡೆಲ್ ನಲ್ಲಿ ಹೋಗ್ತಾ ಇಲ್ಲ. ಪ್ರತಿ ವರ್ಷ ಏನಾದ್ರೂ ಒಂದು ಬದಲಾವಣೆ ನಾವು ತಗೊಂಡ್ ಬರ್ತಾ ಇದೀವಿ. ಅದ್ ಯಾಕೆ ಬರುತ್ತೆ ಅಂದ್ರೆ ನಮ್ಮನ್ನ ಟೀಕೆ ಮಾಡೋರಿಂದ ಬರುತ್ತೆ. ನಿಮ್ಮನ್ನ ಅವಮಾನ ಮಾಡೋರು ಇರ್ಬೇಕು, ನಿಮ್ಮನ್ನ ಟೀಕೆ ಮಾಡೋರು ಇರ್ಬೇಕು. ಅವಾಗ ಮಾತ್ರ ಏನಾಗಿದ್ದೀರಿ ಅಂತ ಅರ್ಥ, ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ ಅಂತ. ಯು ಆರ್ ಆನ್ ರೈಟ್ ಟ್ರ್ಯಾಕ್. ಮತ್ ನಿಮ್ಮನ್ನ ಯಾವತ್ತು ಟೀಕೆ ಮಾಡೋರು ಯಾರು ಇರ್ತಾರೆ ಅಂದ್ರೆ ನಿಮ್ಗಿಂತ ಕಡಿಮೆ ಸಾಧನೆ ಮಾಡಿರೋರು ಇರ್ತಾರೆ ಅವರು, ಅಥವಾ ಏನು ಮಾಡ್ತಾ ಇರೋದಿಲ್ಲ, ಖಾಲಿ ಇರ್ತಾರೆ, ಅಂತವ್ರು ನಿಮ್ಮನ್ನ ಟೀಕೆ ಮಾಡ್ತಿರ್ತಾರೆ. ಓಕೆ, ಸೊ ನಿಮ್ಮ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ, ಹಿಂದೆ ಊಹಾಪೋಹಗಳ ಚರ್ಚೆ ನಡೀತಾ ಇದೆ ಅಂತ ಅಂದ್ರೆ ನೀವೇನು ಮಾಡ್ತಾ ಇದೀರಿ ಒಳ್ಳೇದು ಅಂತ ಅರ್ಥ. ಸೊ ನಿಮ್ ಕೆಲ್ಸದಲ್ಲಿ ನೀವು ತೊಡ್ಕೊಂಡಿರ್ಬೇಕು. ಇದು ಮೊದಲನೇದು. ಇನ್ನೂ ಒಂದು, ನಿಮಗೆ ಈಗ ನಿನ್ನೆ ಒಬ್ರು ಸ್ಟೂಡೆಂಟ್ಸ್ ನಾನು ಸ್ಕೋರ್ ಹಾಕಿದ್ದೆ. ಯಾರ್ದು ಅಂತ ಅಂದ್ರೆ ಅವ್ರ ಹೆಸರು ಹೇಳಲ್ಲ ನಾನು, ಫೈನಲ್ ರಿಸಲ್ಟ್ ಬರ್ಲಿ ಅವಾಗನೇ ಹೇಳೋದು, ಅಲ್ಲಿವರೆಗೂ ಸೀಕ್ರೆಟ್ ಆಗಿ ಇರ್ಲಿ. GS ನಲ್ಲಿ 41 ಮಾಡಿದ್ದಾರೆ, CSAT ನಲ್ಲಿ 67 ಮಾಡಿದ್ದಾರೆ ಅವರು. ಸೊ CSAT ಪಾಸ್ ಆಗಿದೆ, GS ಹೋಗಿದೆ. ಫಸ್ಟ್ ಅಟೆಂಪ್ಟ್ ಅವ್ರದ್ದು. ಜಸ್ಟ್ ಸಿಂಪಲ್ ಸೈನ್ಸ್ BSc ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್. ಓಕೆ, ಜಸ್ಟ್ 22-23 ವರ್ಷ. CSAT ಪಾಸ್ ಮಾಡೋದು ಅಷ್ಟು ಈಸಿ ಅಲ್ಲ, ನೆನ್ಪಿಟ್ಕೊಡ್ರಿ. ದೊಡ್ಡ ಸಾಧನೆ ಇದೆ ಇವ್ರದ್ದು. ಇನ್ನು ಇದನ್ನ ಇಂಪ್ರೂವ್ ಮಾಡ್ಕೊಳ್ತಾರೆ ಈ ವರ್ಷ. ಇವ್ರದ್ದು EWS ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಜಸ್ಟ್ ಒಂದು ಇವ್ರು 400-500 ರ್ಯಾಂಕ್ ಬಂದ್ರು ಕೂಡ IPS ಆಗ್ತಾರೆ ಇವರು. 22-23 ವರ್ಷ. ಈಗ ಇದೇನ್ ದೊಡ್ಡ ಮಾತಲ್ಲ, ಈ ವರ್ಷ ಕ್ಲಿಯರ್ ಆಗುತ್ತೆ ಇವ್ರದ್ದು. ಸೊ ಇದೊಂದು. ಇನ್ನೊಬ್ರು ಹಾಕಿದ್ದೆ ನಾನು ಮಾರ್ಕ್ಸ್ 80 ಮತ್ತು 73. CSAT ನಲ್ಲಿ 73, ಆಮೇಲೆ ಇದು 80. GS ನಲ್ಲಿ 80 ಮಾಡಿದ್ದಾರೆ. ಇನ್ 2 ಸಿಕ್ಕಿದ್ರೆ ಇದರಲ್ಲಿ ಮೇನ್ಸ್ ಬರೀತಾ ಇದ್ರು ಅವರು. ಫಸ್ಟ್ ಪಾಂಜನೇಯಸ್ ನ ಮೊದಲ ಪ್ರಿಲಿಮ್ಸ್ ಪಾಸ್ ಮಾಡಿದ ವಿದ್ಯಾರ್ಥಿ ಆಗ್ತಾ ಇದ್ರು ಅವರು. ಇವ್ರು MBBS ಮಾಡಿದ್ದಾರೆ, ಡಾಕ್ಟರ್ ಇದಾರೆ ಅವರು, ವರ್ಕ್ ಮಾಡ್ತಾ ಇದ್ದಾರೆ. ವರ್ಕ್ ಮಾಡ್ತಾ ಎಕ್ಸಾಮ್ ಬರೆದಿದ್ದಾರೆ. ಫಸ್ಟ್ ಅಟೆಂಪ್ಟ್ ಇದು ವಿತ್ ಜಾಬ್. ನಾನು ಯಾಕೆ ವಿತ್ ಜಾಬ್ ಅಂತೀನಿ ಅಂದ್ರೆ ಇದೇ ಕಾರಣಕ್ಕೆ. ಸೀರಿಯಸ್ ಇರ್ತೀರಿ ನೀವು, ಇಲ್ಲಾಂದ್ರೆ ಟೈಮ್ ವ್ಯಾಲ್ಯೂ ಗೊತ್ತಾಗಲ್ಲ. ನಾನು ಸ್ಟೂಡೆಂಟ್ ಇದ್ದೆ, ಬಟ್ ಈಗ ನಾನು ವರ್ಕ್ ಮಾಡ್ತೀನಿ. ನನಗೆ ಟೈಮ್ ವ್ಯಾಲ್ಯೂ, ನನಗೆ ಟೈಮೇ ಸಾಕಾಗಲ್ಲ, ನಿಜ ಹೇಳ್ತೀನಿ ನಿಮಗೆ. ನಿನ್ನೆ ರಾತ್ರಿ 12ವರೆಗೆ ಮಲಗಿದ್ದೀನಿ, ಎಲ್ಲ ಬರಿತಾ ಅದ್ರಲ್ಲಿ ಮತ್ತೆ ಮೆಸೇಜಸ್ ಇರುತ್ತೆ ಸಿಕ್ಕಾಪಟ್ಟೆ. ಅದು ಜವಾಬ್ದಾರಿ ಬರುತ್ತೆ ನಮ್ಗೆ ಜಾಬ್ ಮಾಡ್ತಾ ಇದ್ರೆ. ನೀವು 1-2 ವರ್ಷ ಸ್ಟಡಿ ಮಾಡ್ಕೊಂಡು ಆಮೇಲೆ ಜಾಬ್ ಮಾಡ್ಲೇಬೇಕು. ಡಾಕ್ಟರ್ ಇದಾರೆ ಅವರು, MBBS ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಈ ಕಡೆ ಇಷ್ಟು ಸ್ಕೋರ್ ಮಾಡ್ತಾರೆ ಅಂದ್ರೆ ಥಿಂಕ್ ಮಾಡ್ರಿ. ಇನ್ನೂ ಒಂದು ಅಬ್ಸರ್ವ್ ಮಾಡ್ರಿ, ಈ ಸ್ಕೋರ್ ಏನ್ ಹಾಕಿದೀನಿ ನಾನು, ಇನ್ನು ಕೆಲವೊಬ್ರು ಕಳ್ಸಿದಾರೆ ನನಗೆ. BA ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್, ಒಬ್ರದ್ದು 33, ಇದು 34 ಇದೆ. ಮತ್ತೊಬ್ಬರದು 18, 30 ಇದೆ. ಇದು CSAT, ಇದು GS. ಇದು BA BCom ಸ್ಟೂಡೆಂಟ್ಸ್ ಸ್ಕೋರ್. ಇದು ಯಾಕೆ ಇಷ್ಟು ಕಡಿಮೆ ಆಗ್ತಾ ಇದೆ ಇವ್ರದ್ದು? ಯಾಕಂತಂದ್ರೆ ಅದನ್ನು ಕಾರಣ ಹೇಳ್ತೀನಿ ನಾನು ನಿಮ್ಗೆ. ಇವ್ರು ದಡ್ರಿದಾರಂತ ಅಲ್ಲ, ಇವ್ರು ಇಂಟೆಲಿಜೆಂಟ್, ಇವ್ರು ದಡ್ರಂತ ಅಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾವ ವಿದ್ಯಾರ್ಥಿ ಸೈನ್ಸ್ ಸೇರ್ಕೊಳ್ತಾರ ನೋಡ್ರಿ, ಇವ್ರಿಗೆ ಏನು ಫಸ್ಟ್ ಇಯರ್ PUC ಫಸ್ಟ್ ಮತ್ತೆ PUC ಸೆಕೆಂಡ್ ಇಯರ್ ಇರ್ತಾರಲ್ಲ, ಅವಾಗಲೇ ಸಬ್ಜೆಕ್ಟ್ ಡಿಫಿಕಲ್ಟ್ ಆಗಿರುತ್ತೆ. ಅಯ್ಯೋ ಇದೇನು, ನಾನು ಓದಿರೋದು ಕನ್ನಡ ಮೀಡಿಯಂ, ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಮಾಡುವಂತ ಕೆಪಾಸಿಟಿ ಇಲ್ಲೇ ಡೆವಲಪ್ ಆಗಿಬಿಡುತ್ತೆ. ಯಾವಾಗ ಹೇಳ್ರಿ, PUC ಇದ್ದಾಗ. ಬಟ್ ಇಲ್ಲಿ BA BCom ಯಾವಾಗ ಮಾಡ್ತಾರಲ್ಲ ಇವರು, ಆ ಒಂದು ಸ್ಕಿಲ್ ಇನ್ನೂ ಡೆವಲಪ್ ಆಗಿರೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಇವರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ. ಸದ್ಯಕ್ಕೆ ನನಗೆ ಬಂದಿರೋ ಮಾರ್ಕ್ಸ್ ಕಾರ್ಡ್ಗಳು ಇಷ್ಟೇ. ಓಕೆ, ಇನ್ನು ಕೆಲವೊಬ್ರು ಬೇರೆ ನಮ್ ಸ್ಟೂಡೆಂಟ್ಸ್ ಎಲ್ಲ ಬೇರೆಯವರು ಕಳ್ಸಿದ್ದಾರೆ. ನೋಡ್ತಾ ಇದೀನಿ, ಒಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಕಳ್ಸಿದ್ರು, ಸುಮಾರು ಒಂದು 60 ಆಗಿದೆ GS ನಲ್ಲಿ. CSAT ನಲ್ಲಿ 18-20 ಬಂದಿದೆ ಅವ್ರದ್ದು. ಸೊ ಫಸ್ಟ್ ಅಟೆಂಪ್ಟ್. ಈ ವರ್ಷ GS ಅಲ್ಲಿ 63 ಮಾಡಿದ್ದಾರೆ, CSAT ನಲ್ಲಿ 30 ಮಾಡ್ಕೊಂಡಿದ್ದಾರೆ. ಸೊ ಈ ತರ. ಓಕೆ, ಸೊ ಮೊದಲೇ ನೆನ್ಪಿಟ್ಕೊಳ್ಳಿ, ನಾವ್ ಎಲ್ಲಿ ತಪ್ತಾ ಇದೀವಿ ಅದನ್ನ ಕಂಡು ಹಿಡ್ಕೊಳ್ಬೇಕು. ಮತ್ತೆ ಸೈನ್ಸ್ ಸ್ಟೂಡೆಂಟ್ಸ್ ತರ ನೀವು ಹಾರ್ಡ್ ವರ್ಕ್ ಮಾಡೋದು ಕಲಿಬೇಕು. ಸೈನ್ಸ್ ಸ್ಟೂಡೆಂಟ್ಸ್ ಗೆ ಒಂದು ಬೆನಿಫಿಟ್ ಏನಂದ್ರೆ, ಅವ್ರು PUC ಯಾವಾಗ ಫಸ್ಟ್ ಇಯರ್ ಸೇರ್ಕೊಳ್ತಾಳ ಅವಾಗ ಡಿಫಿಕಲ್ಟಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ನನಗೆ ಅರ್ಥನೇ ಆಗ್ತಾ ಇಲ್ಲ ಸಬ್ಜೆಕ್ಟ್, ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಅವಾಗ್ಲೇ ಹುಡ್ಕೋಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರು. ಓಕೆ, ಅವಾಗ್ಲೇ ದಾರಿಗಳನ್ನ ಹುಡ್ಕೋಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು, ನಿಮ್ಮನ್ನ ಕ್ರಿಟಿಸೈಸ್ ಮಾಡೋರು, ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನಿಮ್ಮನ್ನ ಟೀಕೆ ಮಾಡ್ತಾ ಇರ್ಬೇಕು. ಅವರು ಯಾರಾದ್ರೂ ಟೀಕೆ ಮಾಡ್ತಾ ಇದ್ದಾಗ ಅದನ್ನ ಒಂದ್ ಕಡೆ ಅದನ್ನೇ ಹೇಳೋದು ನಾನು ನಿಮ್ಗೆ, ಡೈರಿ ಬರ್ಕೊಡ್ರಿ, ಒಂದ್ ಕಡೆ ಡೈರಿ ಮೇಂಟೈನ್ ಮಾಡ್ಕೊಂಡು ಒಂದು ಉತ್ಸಾಹದಿಂದ ಹೋಗ್ಬೇಕು ನೀವು, ಅವಾಗ ಯಶಸ್ವಿಗಳಾಗ್ಬೇಕು. ಅಷ್ಟು ಈಸಿ ಇಲ್ಲ UPSC ಅಲ್ಲಿ ಪಾಸ್ ಆಗೋದು. ನಿಮ್ ಒಳಗಡೆ ಏನೋ ಒಂದು ಇರಬೇಕು, ಬರ್ನಿಂಗ್ ಡಿಸೈರ್ ಅಂತ ಕರಿತೀವಿ ಅದನ್ನ. ಒಬ್ಬ ಆಲ್ ಇಂಡಿಯಾ ರ್ಯಾಂಕ್ ಬಹುಶಃ 2018 ಅನ್ಸುತ್ತೆ, ಆಲ್ ಇಂಡಿಯಾ ರ್ಯಾಂಕ್ 3-9 ಬಂದಿದ್ರು ಅವರು. ಬ್ರೇಕಪ್ ಆಗಿತ್ತು ಅವ್ರದ್ದು. ಹುಡುಗಿ ಬುದ್ಧಿ ಕಲ್ಸೋಕೋಸ್ಕರ ಆಲ್ ಇಂಡಿಯಾ ರ್ಯಾಂಕ್ 3ನೇ ನಂಬರ್ ಬಂದ್ರು ಅವ್ರು. ಯಾಕೆ? ಆ ಒಂದು ಹಠ ಇತ್ತದು, ನಾನಂದ್ರೆ ಯಾರು ತೋರ್ಸ್ಬೇಕು, ಅದಿರ್ಬೇಕು ನಿಮ್ ಒಳಗಡೆ. ಮತ್ತೆ ಇನ್ನೂ ಒಂದು, ಬಹಳ ಜನರಿಗೆ ಯಾರಿಗೆ ರೋಲ್ ಮಾಡೆಲ್ಗಳು ಇರಲ್ಲ ಇವ್ರು ಯಶಸ್ವಿ ಆಗಲ್ಲ, ನೆನ್ಪಿಟ್ಕೊಳ್ರಿ. ನಿಮಗಂತ ಒಬ್ರು ರೋಲ್ ಮಾಡೆಲ್ಗಳು ಇರಬೇಕು. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು, ಯಾರು ವಿರಾಟ್ ಕೊಹ್ಲಿ ಅವ್ರ ಅಭಿಮಾನಿಗಳಿದ್ದಾರೆ, ಯಾರು ಹಾರ್ದಿಕ್ ಪಾಂಡ್ಯ ಅವ್ರ ಅಭಿಮಾನಿಗಳಿದ್ದಾರೆ, ಮತ್ತೆ ಯಾರು ಯಶ್ ಅವ್ರ ಅಭಿಮಾನಿಗಳಿದ್ದಾರೆ, ಇವರೆಲ್ಲರೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನೋಡ್ರಿ ನೀವು ಬೇಕಾದ್ರೆ, ವಿರಾಟ್ ಕೊಹ್ಲಿ ಹೇಗಿರುತ್ತೆ ಅವ್ರದ್ದು ಬಿಹೇವಿಯರ್ ಆಟದಲ್ಲಿ, ಗೆಲ್ಲಲೇಬೇಕು ಅನ್ನೋ ಹಠ ಇರುತ್ತೆ. ಹಾರ್ದಿಕ್ ಪಾಂಡ್ಯದ್ ಹೇಗಿರುತ್ತೆ, ಗೆಲ್ಲಲೇಬೇಕು. ಯಶ್ ಅವ್ರದ್ದು ಹೇಗಿರುತ್ತೆ, ನಾನು ಸಾಧನೆ ಮಾಡ್ಲೇಬೇಕು, ಆ ಹಠ ಇರ್ಬೇಕು ನಿಮ್ಮೊಳಗೆ. ನೀವು ಮತ್ತೆ ಇವ್ರನ್ನೇ ಫಾಲೋ ಮಾಡ್ರಿ ಅಂತ ಅಲ್ಲ, ನಿಮಗೆ ಯಾರು ಇಷ್ಟ ಅವ್ರನ್ನ.
ನಿಮ್ಗೆ ಯಾವ ಕ್ಷೇತ್ರದಲ್ಲಿ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ನೀವು ಫಾಲೋ ಮಾಡ್ಬೇಕು. ನಾನು ಸಣ್ಣವರಿದ್ದಾಗ ಏನ್ ಮಾಡ್ತಾ ಇದ್ದೆ, ಡಬ್ಲ್ಯೂ ನೋಡ್ತಾ ಇದ್ದೆ. ಅದ್ರಲ್ಲಿ ಜಾನ್ ಸೀನಾ ಅಂತ ಬರ್ತಾ ಇದ್ರು. ಅವ್ರದ್ದು ಮ್ಯಾಚ್ ನೋಡ್ಬೋದು, ಹೋಗಿ ಮೇಲೆ PUC ಸ್ಟಡಿ ಮಾಡೋದು ಬುಕ್ಸ್. ಆ ತರ ಏನೋ ಒಂದು ಮೋಟಿವೇಶನ್ ಇಟ್ಕೊಳ್ರಿ, ಅವಾಗ ನೀವು ಯಶಸ್ವಿ ಆಗ್ತೀರಿ. ಅರ್ಥ ಆಯ್ತಾ? ನನಗೀಗ ಮೋಟಿವೇಶನ್ ಅಂದ್ರೆ ನನ್ನನ್ನ ಟೀಕೆ ಮಾಡೋದು. ಹಾಗೆ ನಿಮಗೂ ಏನಾದ್ರೂ ಒಂದು ಮೋಟಿವೇಶನ್ ಇರಬೇಕು, ಏನೋ ಒಂದು ಕಾರಣ ಅಂತ ಇರಬೇಕು, ಅವಾಗ ಯಶಸ್ವಿ ಆಗ್ತೀರಿ. ಸರಿ. ಮತ್ತೆ ಬಹಳ ಜನ ನಾನು ಏನ್ ಮಾಡ್ತಾರೆ, ನಾನು ನೋಡಿದೀನಿ. ಈಗ ನಿಜ ಹೇಳ್ತೀನಿ ನಿಮಗೆ, ನಾವು 2023ರಿಂದ ಇಲ್ಲಿವರೆಗೂ, ಈಗ ನಾವು 2026 ಮಾರ್ಚ್ ಅಲ್ಲಿ ಇದ್ದೀವಿ. ಆನ್ಲೈನ್ ನಲ್ಲಿ ಸುಮಾರು 1500 ಸ್ಟೂಡೆಂಟ್ಸ್ ಆಗಿದ್ದಾರೆ. ಆಫ್ಲೈನ್ ನಲ್ಲಿ ಸುಮಾರು 60 ಜನ ಸ್ಟೂಡೆಂಟ್ಸ್ ಇದ್ದಾರೆ. ನನಗೀಗ ಮಾರ್ಕ್ಸ್ ಕಾರ್ಡ್ ಕಳಿಸಿರೋರು ಸುಮಾರು 5 ಜನ ಮಾತ್ರ. ಥಿಂಕ್ ಮಾಡ್ರಿ, ನೀವೇ ಸೀರಿಯಸ್ನೆಸ್ ಎಷ್ಟಿದೆ ನಮ್ಮ ಸ್ಟೂಡೆಂಟ್ಸ್ಗೆ. ನೋಡ್ರಿ, ನಾನೊಂದು ಕೇಳ್ತೀನಿ ನಿಮ್ಮಣ್ಣ, ರಾತ್ರಿ ಆರಾಮಾಗಿ 10 ಗಂಟೆಗೆ ಮಲ್ಕೊಳ್ಳೋದು ಬಿಟ್ಟು ರಾತ್ರಿ 12 ಗಂಟೆವರೆಗೂ ನಾನೇ ಕುಟ್ಟಬೇಕದನ್ನ ಕೀಬೋರ್ಡ್, ನಾನೇ ಕುಟ್ಬೇಕು ಹೇಳ್ರಿ, ಆರಾಮಾಗಿ ಮಲ್ಕೊಳ್ಬೋದಾಗಿತ್ತಲ್ಲ. ನನಗೆ ಒಳಗಡೆ ಇದೆ, ನನಗೆ ಹಠ ಇದೆ. ಏನಂತ ಅಂದ್ರೆ, ನಾನು ಆಗೋಕ್ ಆಗಿಲ್ವಲ್ಲ, ಇದನ್ನ ನಮ್ಮ ವಿದ್ಯಾರ್ಥಿಗಳನ್ನ ಮಾಡಿಸ್ಬೇಕು ಅಂತ ಇದೆ. ಕನ್ನಡದಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ, ಅದನ್ನ ಕೊಡ್ಬೇಕು ಅಂತ ಆಸೆ ಇದೆ. ನೋಡ್ರಿ, ನಾನೇನ್ ಮಾಡ್ಲಿ ಹೇಳ್ರಿ, ಇಷ್ಟು ಜನ ಇದ್ದಾರೆ. ಇವರಲ್ಲಿ ನನಗೆ ಮೆಸೇಜ್ ಮಾಡಿರೋರು ಇಷ್ಟು ಜನ ಮಾತ್ರ. ಅದು ನಾನಾಗೆ ಮೊದಲು ಕೇಳ್ಬೇಕು ಅವ್ರನ್ನ, ಕಳಿಸ್ರಿ ಮಾರ್ಕ್ಸ್ ಕಾರ್ಡ್ ಕಳಿಸ್ರಿ ಅಂತ ಹೇಳಿ. ಏನ್ ಮಾಡ್ಲಿ ನಾನು? ಏನ್ ತಪ್ಪು ಮಾಡ್ತಾರಂದ್ರೆ ವಿದ್ಯಾರ್ಥಿಗಳು ಮೆಂಟರ್ ಜೊತೆ ಕನೆಕ್ಷನ್ ಇಟ್ಕೊಳ್ಳೋದಿಲ್ಲ. ಹಾಗೆ ಮಾಡಬಾರ್ದು ನೀವು. ನನ್ ಜೊತೆನೆ ಕನೆಕ್ಷನ್ ಇಟ್ಕೊಡ್ರಿ ಅಂತ ನಾನು ಹೇಳಲ್ಲ. ಅಟ್ಲೀಸ್ಟ್ ಒಬ್ರು ಇಬ್ರು ಯಾರಾದ್ರೂ ಇರ್ಲಿ. ನಿಮಗೆ ಒಬ್ರು ಮೆಂಟರ್ ಅಂತ ಇರ್ಬೇಕು, ಒಬ್ರು ಗೈಡ್ ಇದ್ದಾಗಲೇ ನಾವು ಯಶಸ್ವಿಗಳಾಗೋದು. ನಾವು ಒಬ್ಬರೇ ಇರ್ತೀವಿ, ಏಕಲವ್ಯನ ತರ ಇರ್ತೀವಿ ಅಂದ್ರೆ ಆಗಲ್ಲ. ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ಇದರಲ್ಲಿ ಯಾರ್ಯಾರು BSc ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅವ್ರು ಇದೀರಿ, ಸೊ ನಿಮಗೆ ತುಂಬಾ ಅವಕಾಶಗಳಿದೆ. ಆಮೇಲೆ ಯಾರು BA BCom ನವ್ರು ಇದೀರಿ, ಸ್ವಲ್ಪ ಕಲೀರಿ, ಕಷ್ಟದ ವಿಷಯಗಳನ್ನ ಯಾವ ತರ ಕಲ್ಕೊಳ್ಬೇಕು ಅಂತ ಹೇಳಿ. ಮಾಡ್ಬೋದು, ಇದನ್ನು UPSC ಮಾಡ್ಬೋದು, ಮಾಡೋಕ್ ಸಾಧ್ಯ ಇದೆ. ಬಟ್ ನಾವು ಆ ಸ್ಟ್ರಾಟಜಿ ಇಟ್ಕೊಂಡು ಹೋಗ್ಬೇಕು. ಸ್ಟ್ರಾಟಜಿ ಇಟ್ಕೊಂಡು ಹೋದಾಗ ಯಶಸ್ವಿಗಳಾಗ್ತೀವಿ. ನಾನು ಇಲ್ಲೇ ಇರ್ತೀನಿ, ಏನು ಥಿಂಕ್ ಅಂಜಕ್ ಹೋಗ್ಬೇಡ್ರಿ. ಸ್ವಲ್ಪ ಲೆಂಗ್ತಿ ಟೈಮ್ ಇರುತ್ತೆ, ಬಟ್ ಆಗ್ಬೋದು. ನಾವು ಲಾಂಗ್ ಟರ್ಮ್ ಟಾರ್ಗೆಟ್ ಹಾಕೊಂಡು ಹೋಗ್ಬೇಕು, ಅವಾಗ ಯಶಸ್ವಿ ಆಗ್ತೀವಿ. ಮಾಡ್ತೀರಿ? ಮಾಡ್ಬೇಕು, ಮಾಡ್ಲೇಬೇಕು. ಯಾಕಂದ್ರೆ ಇದು ಏನಿದೆ ಅಂದ್ರೆ, ನೀವು ಹೆಸರು ನೋಡ್ರಿ, ಟಾಪರ್ಗಳ ಲಿಸ್ಟ್ ತೆಗೆದು ನೋಡಿದ್ರೆ ಎಲ್ಲಾ ಉತ್ತರ ಭಾರತದವ್ರ ಹೆಸರುಗಳೇ ಇರುತ್ತೆ, ನಮ್ಮವ್ರು ಯಾರು ಇರೋದೇ ಇಲ್ಲ. ಯಾಕೆ? ನಮ್ಮೂರಿಂದ ಆಗಲ್ವಾ? ನಮ್ಮಲ್ಲೂ ಆಗುತ್ತೆ, ಬಟ್ ನಮ್ಮ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ.